ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಟಾಪಿಕ್ ಬಹಳ ಒಂದು ವಿಶೇಷ ಅಂತಾನೆ ಹೇಳು. ಸುಮಾರು ಜನ ಮೆಸೇಜ್ ಮಾಡ್ತೀರಾ, ಮೇಡಮ್ ನಮಗೆ ಈ ಥರ ನೋ ಕಮ್ಯುನಿಕೇಷನ್ ಸಿಚುವೇಶನ್ ಆಗಿದೆ, ಅವರು ಮತ್ತೆ ನನ್ನ ಲೈಫಿಗೆ ವಾಪಸ್ ಬರ್ತಾರಾ? ಯಾಕಂದರೆ ಎಷ್ಟರ ಮಟ್ಟಿಗೆ ಇದು ಕ್ರಿಟಿಕಲ್ ಆಗಿಬಿಟ್ಟಿದೆ ಅಂತಂದರೆ ಎಲ್ಲ ಇನ್ನೇನು ಮುಗ್ದೋಗಿದೆ, ನನಗೆ ಯಾವುದೇ ರೀತಿಯ ಒಂದು ಹೋಪ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ, ಆ್ಯಂಡ್ ಅವರ ಫ್ಯಾಮಿಲಿ ಕಡೆಯಿಂದನೂ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಅಂತ ಸಹ ಸಾಕಷ್ಟು ಜನ ಹೇಳಿದ್ರಿ. ಸೊ ಇವತ್ತಿನ ಒಂದು ದಿನ ನೋಡೋಣ ಆ ಒಂದು ಎನರ್ಜೀಸ್ ಹೇಗಿದೆ, ಮತ್ತೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರೋವಂಥ ಸಾಧ್ಯತೆ ಇರುತ್ತಾ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮಾಡ್ತಾರೆ. ಬಿಕಾಸ್ ಎಷ್ಟೋ ಜನ ಹೇಳ್ತಿರ್ತೀರ, ಮೇಡಮ್ ಅವರು ಬ್ಲಾಕ್ ಮಾಡಿದ್ದಾರೆ ಅಥವಾ ಮತ್ತೆ ಅನ್ಬ್ಲಾಕ್ ಮಾಡ್ತಾರ, ಅವರು ಮತ್ತೆ ಸಂಪರ್ಕ ಅಂತಕ್ಕಂಥದ್ದು ಮಾಡ್ತಾರಾ, ಹೇಗಿದೆ ಎನರ್ಜೀಸ್ ತಿಳಿಸ್ಕೊಡಿ ಅಂತ. ಸೊ ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ ಆ ಒಂದು ಎನರ್ಜೀಸ್ ಯಾವ ಥರ ಇದೆ, ಅವರು ಮತ್ತೆ ಅನ್ಬ್ಲಾಕ್ ಮಾಡಿ ಮತ್ತೆ ಮಾತುಕತೆ ಮಾಡುವಂಥ ಸಂದರ್ಭಗಳೇನಾದರೂ ಇದೆಯಾ, ಯಾವ ಥರ ಆಗುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ ಕನೆಕ್ಟೆಡ್ ಆಗಿರಿ ಅಂತ ಹೇಳ್ತೀನಿ. ಈ ಒಂದು ಚಾನಲ್ಗೆ ನೀವೆಷ್ಟು ಕನೆಕ್ಟೆಡ್ ಆಗಿರ್ತೀರ ಅಷ್ಟೇ ಬೇಗ ನಿಮಗೆ ಥಿಂಗ್ಸ್ ರೆಸೊನೇಟ್ ಆಗುತ್ತೆ. ಓಕೆ, ಕನೆಕ್ಟೆಡ್ ಆಗಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. 2222 ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ. ಸೊ ಶುರು ಮಾಡೋಣ. ಆ್ಯಂಡ್ ವೀಕ್ಷಕರೇ, ಇದು ಒಂದು ಜನರಲ್ ರೀಡಿಂಗ್ ಇರುತ್ತೆ. ಪೇಯ್ಡ್ ರೀಡಿಂಗ್ಸ್, ಪರ್ಸ್ನಲ್ ರೀಡಿಂಗ್ಸ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ರಿಲ್ಯಾಕ್ಸ್ ಮಾಡಿ, ಮೈಂಡನ್ನು ದೀರ್ಘ ಉಸಿರನ್ನು ತಗೋತಾ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ಒಂದು ಪರ್ಸನನ್ನು ನೀವು ಮನಸ್ಸಾರೆ ನೆನಪಿಸ್ಕೋತಾ ಈ ಒಂದು ರೀಡಿಂಗನ್ನು ನೀವು ನೋಡಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಗಾಬರಿನಲ್ಲಿ, ಆತಂಕದಲ್ಲಿ ನೋಡಬೇಡಿ. ಆರಾಮಾಗಿ ಓಕೆ, ಲೆಟ್ ಗೋ ಮಾಡಿ, ಮನಸ್ಸನ್ನ ಶಾಂತವಾಗಿಟ್ಕೊಂಡು ರೀಡಿಂಗನ್ನು ನೋಡಿ. ವೀಕ್ಷಕರಿಗೆ ಏನು ಮೆಸೇಜಸ್ ಇದೆ, ನಂಬರ್ ಆಫ್ ಪರ್ಸನ್ ಮತ್ತು ವಾಪಸ್ ಬಿಡ್ತಾರಾ ಯೂನಿವರ್ಸ್? ಓಕೆ, ದಯವಿಟ್ಟು ತಿಳಿಸ್ಕೊಡಿ. ಯೂನಿವರ್ಸಿಂದ ಏನು ಮೆಸೇಜಸ್ ಇದೆ ನೋಡೋಣ. ಓಕೆ, ಏನು ಮೆಸೇಜಸ್ ಇದೆ, ಏನು ನಡೀತಾ ಇದೆ, ಮತ್ತೆ ವಾಪಸ್ ಬರ್ತಾರಾ? ಓಕೆ, ಮತ್ತೆ ವಾಪಸ್ ಬಂದು ಅವರ ಫ್ಯೂಚರ್, ನೆಕ್ಸ್ಟ್ 3 months ಫ್ಯೂಚರ್ ಎನರ್ಜೀಸ್ ಯಾವ ಥರ ಇರುತ್ತೆ ಯೂನಿವರ್ಸ್ ತಿಳಿಸ್ಕೊಡಿ. ಯಾವ ಥರ ಇರುತ್ತೆ ಅವರ ಒಂದು ಎನರ್ಜೀಸ್? ಓಕೆ, ಆಲ್ ರೈಟ್ ಗೈಸ್. ಸೊ ಈ ಒಂದು ಎನರ್ಜೀಸ್ ಇಲ್ಲಿ ನೀವು ನೋಡಬಹುದು. ಮುಖ್ಯವಾಗಿ ಇಲ್ಲಿ ಏನಪ್ಪ ಆಗಿದೆ ಅಂತಂದರೆ, ಎಷ್ಟೋ ಜನಕ್ಕೆ ನಮಗೆ ಆಲ್ರೆಡಿ ಗೊತ್ತಿದೆ, ನೋ ಕಮ್ಯುನಿಕೇಷನ್ ಆಗಿದೆ, ಕ್ಲಿಯರ್ ಆಗಿ ಎನರ್ಜೀಸಲ್ಲಿ ಕಾಣಿಸ್ತಾ ಇದೆ. ಹಾಗೆ ಎಷ್ಟೋ ಜನಕ್ಕೆ ಇಲ್ಲಿ ಮಿಸ್ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಬಹಳ ನಡೆಯುತ್ತೆ ಫ್ರೆಂಡ್ಸ್. ನಾನು ಹೇಳಬೇಕಿದನ್ನು, ಮಿಸ್ಕಮ್ಯುನಿಕೇಷನ್. ನೀವೇನೋ ಹೇಳ್ತೀರಾ, ಅವ್ರು ಇನ್ನೊಂದೇನೋ ಅರ್ಥ ಮಾಡ್ಕೋತಾರೆ, ಅಪಾರ್ಥ ಮಾಡ್ಕೋತಾರೆ, ತುಂಬ ಅಪಾರ್ಥ. ಈ ಎನರ್ಜೀಸ್ ತುಂಬ ಕಾಣಿಸುತ್ತೆ. ಒಂಥರ ಅರ್ಧಂಬರ್ಧ ಕಮ್ಯುನಿಕೇಷನ್ ಆಗುತ್ತೆ. ಅವರು ಒಂದು ವಿಚಾರ ಸರಿಯಾಗಿ ನಿಮಗೆ ತಿಳಿಯಲ್ಲ, ನಿಮ್ಮ ವಿಚಾರ ಅವ್ರಿಗೆ ಸರಿಗೆ ಅರ್ಥ ಆಗಲ್ಲ. ಸೊ ಈ ಒಂದು ಎನರ್ಜೀಸಿಂದಾನೇ ಬಹಳ ಕಷ್ಟಗಳು ಎದುರಾಗಿದೆ ನಿಮ್ಮ ಲೈಫಲ್ಲಿ ಅಂತ ನೋಡ್ಬೋದು. ಓಕೆ, ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ತುಂಬ ಒಂದು ಸ್ಯಾಡ್ ಎನರ್ಜೀಸ್ ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿ ಏನಾಗ್ತಿದೆ, ಕೆಲವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪರ್ಸನಿನ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಮಾನಸಿಕ ಘಟನೆ ಸಹ ಈ ಒಂದು ಸಿಚುವೇಶನ್ಗೆ ಪ್ರಸ್ತುತವಾಗಿ ನೀವೇನು ಅನುಭವಿಸ್ತಾ ಇದ್ದೀರಾ, ಈ ಒಂದು ಸಿಚುವೇಶನ್ಗೆ ಮೇನ್ ರೀಸನ್ ಅಂತಾನೆ ನಾನು ಹೇಳ್ತೀನಿ. ಯಾಕಂದರೆ ವ್ಯಕ್ತಿಗೆ ತನ್ನ ಒಂದು ಹಳೆಯ ಒಂದು ವಿಚಾರಗಳಲ್ಲಿ ಅವರು ಎಷ್ಟು ಕಳೆದು ಹೋಗಿದ್ದಾರೆ ಅಂತಂದರೆ, ಪ್ರೆಸೆಂಟ್ ನೀವೇನಿದ್ದೀರಾ ಇವರ ಲೈಫಲ್ಲಿ ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಇಲ್ಲ ಕನೆಕ್ಟ್ ಆಗಬೇಕು ಅಂತ ಸಹ ಟ್ರೈ ಮಾಡ್ತಿದ್ದಾರೆ, ಆದರೆ ಅವ್ರಿಗೆ ಆಗ್ತಿಲ್ಲ. ಯಾಕಂದರೆ ಪಾಸ್ಟ್ ಕನೆಕ್ಷನ್ ಅವ್ರಿಗೆ ತುಂಬ ಎಮೋಷ್ನಲಿ ಏನೋ ಒಂದು ಘಟನೆ ಅಂತಕ್ಕಂಥದ್ದು ನಡೆದಿದೆ. ಇದು 3 ವರ್ಷದ ಹಿಂದೆ ಇರ್ಬೋದು, 4 ವರ್ಷ ಅಥವಾ ರೀಸೆಂಟ್ 4 ತಿಂಗಳಲ್ಲಿ ಸಹ ನಡೆದಿರ್ತಕ್ಕಂಥ ಯಾವುದೋ ಒಂದು ತುಂಬ ವಿಪರೀತವಾದ ಒಂದು ಘಟನೆ ಇದು. ಅದು ತುಂಬಾ ಅವರು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ವಿಚಾರ ನೀವು ಹೇಳಿದ್ರೂ ಅದನ್ನು ಅವರು ಸ್ವೀಕಾರ ಮಾಡುವಂತಹ ಒಂದು ಎಫರ್ಟ್ ಹಾಕ್ತಾ ಇಲ್ಲ. ಸೊ ಆ ಒಂದು ಮೇನ್ ರೀಸನ್ ಯಾಕೆ ಅವರು ನಿಮ್ಮ ಜೊತೆ ಈ ರೀತಿ ನಡ್ಕೋತಾ ಇದ್ದಾರೆ ಅನ್ನೋದಕ್ಕೆ.
ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂಥರ ಲೈಕ್ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂಥರ ಎಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು. ಆ್ಯಂಡ್ ಪಾಸ್ಟಲ್ಲಿ ಇವರೇನು ನಾನು ಹೇಳಿದ್ದೆ, ಇವೇನು ಘಟನೆ ನಡೆದಿದೆ ಅದನ್ನು ಪದೇ ಪದೇ ರೀಕಾಲ್ ಮಾಡ್ಕೋತಾ ಇದ್ದಾರೆ ಅವರ ಒಂದು ಮೈಂಡಲ್ಲಿ. ಓ, ನನ್ನ ಅವತ್ತು ಹಿಂಗಾಗಿತ್ತು, ಈ ವ್ಯಕ್ತಿಯಿಂದ ಹಿಂಗಾಗಿತ್ತು, ಮತ್ತೆ ಅದೇ ಥರ ಆಗಬಹುದು ಅನ್ನೋದು ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಎಷ್ಟೋ ಜನ ಇನ್ನೂ ಹೋಪ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಈ ವ್ಯಕ್ತಿ ಹಳೇದನ್ನು ಮರೀತಾರೆ, ಎಲ್ಲ ಸರಿ ಹೋಗುತ್ತೆ, ನನಗೂ ಸಹ ಒಂದು ಒಳ್ಳೆ ಕಾಲ ಅಂತಕ್ಕಂಥದ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಟು ಯು, ನೀವು ತುಂಬ ತಾಳ್ಮೆಯಿಂದ ಇದ್ದೀರಾ. ಇಲ್ಲಿ ಅವ್ರು ಎಷ್ಟೇ ಒಂಥರ ತುಂಬ ಎಮೋಷ್ನಲ್ ಡ್ರೈವ್ ಆಗ್ತಾ ಇದೆ, ಆದ್ರೂ ನೀವು ಬ್ಯಾಲೆನ್ಸ್ಡ್ ಆಗಿದ್ರೆ, ಇಲ್ಲ ಸರಿ ಮಾಡೋಣ, ಸರಿ ಹೋಗುತ್ತೆ, ಭಗವಂತ ಇದ್ದಾನೆ, ಎಷ್ಟೋ ಜನ ರಾಯರ ಒಂದು ಸೇವೆ ಸಹ ಮಾಡ್ತೀರಾ, ಎಲ್ಲ ಸರಿ ಹೋಗುತ್ತೆ, ಸರಿ, ಆ ನಂಬಿಕೆ ಅನ್ನೋದು ನಿಮ್ಮನ್ನು ಇದುವರೆಗೂ ಉಳಿಸ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಪರಿಸ್ಥಿತಿನಲ್ಲಿ ಸ್ವಲ್ಪ ನಿಮಗೆ ಏನಂದರೆ ಈ ವ್ಯಕ್ತಿಯಿಂದ ಸ್ವಲ್ಪ ಡಿಸ್ಕನೆಕ್ಟೆಡ್ ಫೀಲ್ ಆಗ್ತಾ ಇದೆ. ಅದು ಅವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ತುಂಬಾ ಡಿಸ್ಕನೆಕ್ಟೆಡ್ ಫೀಲ್ ಆಗ್ತಾ ಇದ್ದಾರೆ, ಹೌದು ನಿಜ. ಆದರೆ ಈ ಡಿಸ್ಕನೆಕ್ಷನ್ ನೀವು ನೋಡ್ಬೋದು, ನೆಗೆಟಿವ್ ಶುಕ್ರನ ಎನರ್ಜೀಸ್ ಪ್ಲಸ್ ಪಾಸಿಟಿವ್ ಶುಕ್ರನ ಎನರ್ಜೀಸ್ ಸಹ ಇಲ್ಲಿ ಲವರ್ಸ್ ಕಾರ್ಡಲ್ಲಿ ಬರ್ತಿದೆ. ಅಂದರೆ ಪ್ರಸ್ತುತವಾಗಿ ಅವ್ರಿಗೆ ನಿಮ್ಮಿಂದ ದೂರ ಹೋಗಬೇಕು ಅಂತ ಅನಿಸಿದ್ರೂ ಇಲ್ಲಿ ಒಂದು ಬಾಂಡ್ ಏನು, ಒಂದು ಕ್ಷಣ ಸಾಕು ಅವ್ರಿಗೆ ನಿಮ್ಮ ಮೇಲೆ ಇರ್ತಕ್ಕಂತಹ ಒಂದು ಅಭಿಪ್ರಾಯ ಬದಲಾಗೋದಕ್ಕೆ. ಒಂದು ಸೆಕೆಂಡ್ ಸಾಕು ಅವ್ರಿಗೆ, ಈ ಒಂದು ಹಳೆಯ ನೆನಪನ್ನು ಬಿಟ್ಟು ತಲೆ ಎತ್ತಿ ನೋಡೋದಕ್ಕೆ ಒಂದು ಸೆಕೆಂಡ್ ಸಾಕು ಅವ್ರಿಗೆ. ಸೊ ಆ ಥರ ಒಂದು ಸನ್ನಿವೇಶ ಫ್ಯೂಚರಲ್ಲಿದೆ ಅಂತ ಬರ್ತಾ ಇದೆ. ಹೌದು, ತುಂಬ ಸ್ಟ್ರಗಲ್ಸ್ ಆಗಿದೆ, ತುಂಬ ಸ್ಟ್ರಗಲ್ ಅವರು ಸಹ ಮಾಡಿದ್ದಾರೆ. ಬಟ್ ಬ್ಯಾಲೆನ್ಸ್ ನೀವು ನೋಡ್ಬೋದು, ಬ್ಯಾಲೆನ್ಸ್ ಅಂತಕ್ಕಂಥದ್ದು ತುಂಬ ಇದೆ ವೀಕ್ಷಕರೇ. ಸೊ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತ ಕ್ವೆಶ್ಚನ್ ಮಾಡಿದ್ರೆ 100% ಬರ್ತಾರೆ. ಎನರ್ಜೀಸ್ ತುಂಬ ಪಾಸಿಟಿವ್ ಆಗಿ ಬರ್ತಿದೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ, ನೀವು ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಅಷ್ಟೇ ಬೇಗ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಂಬಿಕೆ ಅಂತಕ್ಕಂಥದ್ದನ್ನು ಕಳ್ಕೊಬೇಡಿ. ಈ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲೂ ಏನಾದರೂ ತುಂಬ ನಡೀತಾ ಇದೆ, ಎಕ್ಸಾಕ್ಟಾಗಿ ಹೀಗೆ ನಡೀತಾ ಇದೆ, ನಾನು ಒಂದು ಪರ್ಸ್ನಲ್ ರೀಡಿಂಗನ್ನು ಸಜೆಸ್ಟ್ ಮಾಡ್ತೀನಿ. ಒಂದು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ, ಅದರಲ್ಲಿ ಯಾವ ಥರ ಎನರ್ಜೀಸ್ ನಿಮಗೆ ಇರುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಮೆಟಟ್ರಾನ್ ಏಂಜಲ್ ಗೈಡ್ ಮಾಡಿ, ಏನು ನಡೀತಾ ಇದೆ, ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಪ್ರಕೃತಿಯಿಂದ ಯೂನಿವರ್ಸ್ ಕಡೆಯಿಂದ ಅವಾಗವಾಗ ಒಂದು ಸೈನ್ ಅಂತಕ್ಕಂಥದ್ದು ಸಿಗುತ್ತೆ. 111 ನಾವು ಹೇಳ್ತೀವಿ ಏಂಜಲ್ ನಂಬರ್ಸ್ ತುಂಬ ಕಾಣಿಸುತ್ತೆ ಮೇಡಮ್ ನಮಗೆ ಅಂತ ಅಂದ್ಬಿಟ್ಟು, ಅದು ಸಹ ಒಂದು ಸೈನ್. ಬಟರ್ಫ್ಲೈಸ್, ಫೆದರ್ಸ್ ಕಾಣಿಸೋದು, ಪ್ರತಿಯೊಂದು ಒಂದು ಸೈನೇ. ಅದನ್ನು ಬಿಲೀವ್ ಮಾಡಬೇಕಷ್ಟೆ ಆ್ಯಂಡ್ ಲೆಟ್ ಗೋ ಮಾಡಬೇಕು. ನಾನು ಹೇಳಿದೆ, ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಆರಾಮಾಗಿ ಫ್ರೀಯಾಗಿ ಲೆಟ್ ಗೋ ಮಾಡಿಬಿಟ್ಟಿರ್ತೀರಾ, ಅಷ್ಟೇ ಬೇಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ತಲೆ ಕೆಡಿಸ್ಕೊತಾ ಇದ್ದೀರಾ ನೀವು ವೀಕ್ಷಕರೇ, ನೋ ಅಂತ ಬಂದಿದೆ. ಓಕೆ, ಯಾಕಂತಂದರೆ ನಾನು ಹೇಳ್ದಂಗೆ ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಭಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಭಯ ಬೇಡ. ಓಕೆ, ಆ ಭಯ ಏನಾದರೂ ಇಟ್ಕೊಂಡ್ರೆ ನಿಮಗೆ ಮತ್ತೆ ಆ ಮ್ಯಾನಿಫೆಸ್ಟೇಷನ್ಸ್ ಅಂತಕ್ಕಂಥದ್ದು ಡಿಲೇ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಸೈನ್ಸ್ ಏನಿದೆ ಅದನ್ನು ನಂಬಿ, ಅದನ್ನು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ರೆ ತುಂಬ ಬೇಗ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನನಗೆ ಅನಿಸೋ ಪ್ರಕಾರ ಯಾಕೆ ನೋವು ಬಂದಿದೆ ಅಂತಂದರೆ, ಇನ್ನೂ ಆ ಟೆನ್ಷನ್, ಆ ಸ್ಟ್ರೆಸ್ ನಿಮ್ಮ ಮೈಂಡಲ್ಲೇ ಇದೆ. ಇನ್ನೂ 100% ನೀವು ಬ್ಯಾಲೆನ್ಸ್ಡ್ ಆಗಿಲ್ಲ. ಬಟ್ ಬ್ಯಾಲೆನ್ಸ್ ಆಗಬೇಕು. ನಿಮ್ಮ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಇದೊಂದು ಆಗಿಬಿಟ್ರೆ ನಿಮಗೆ 100% ಎಲ್ಲನೂ ನೀವು ಆರಾಮಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ, ಹಾಗೆ ಒಳ್ಳೇದು ಸಹ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.